ಮಾತಾಡಬೇಕಾಗಿತ್ತೋ ಎಲ್ಲ ವಿಷಯವನ್ನು ಸರ್ ಮಾತಾಡಿದ್ದಾರೆ. ಒಟ್ಟಾಗಿ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಏನು ಮನಸ್ಸಿನಲ್ಲಿದೆಯೋ ಅದನ್ನು ನಾವು ನೇರವಾಗಿ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೇವೆ. ಏನು ಬೀದರದಿಂದ ಚಾಮರಾಜವರೆಗೆ ಪಕ್ಷದ ಬ್ಯಾನರ್ಮಾಗಿ ಮತ್ತು ಪಕ್ಷದ ಅಧ್ಯಕ್ಷರ ಆದೇಶದ ಮೇರೆಗೆ ಮಾಡಿದರೆ ನಾವೆಲ್ಲರೂ ಅವರಿಗೆ ಸ್ವಾಗತ ಬಯಸ್ತಿದ್ವಿ, ಅವ್ರ ಜೊತೆ ಕೂಡ ನಾವು ಇರ್ತಿದ್ದೀವಿ. ಆದರೆ ಪಕ್ಷದ ವಿರುದ್ಧವಾಗಿ ಏನು ರಾಜ್ಯಾಧ್ಯಕ್ಷರನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಒಟ್ಟಾರೆಯಾಗಿ ಈ ಏನು ಅವರ ಹೋರಾಟಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೇವೆ. ನಮ್ಮ ವಿಜಯಪುರದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪರವಾಗಿ ಬಸನಗೌಡರಿಗೆ ನಾನು ಹೇಳೋದಿಟ್ಟೆ, ತಾವೇನಾದರೂ ಈ ಹೋರಾಟ ಮಾಡ್ತಾ ಇದ್ದರೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಾಡಿದರೆ ಅದು ಭಾಳ ಶೋಭೆ ಆಗ್ತಿತ್ತು. ಯಾಕಂತಂದ್ರೆ ಇವತ್ತು ಏನಿದು ವಫ್ ಕಾನೂನು ಏನಿದೆ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಈ ಅಧಿವೇಶನದಲ್ಲಿ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಈ ಕಾನೂನವನ್ನು ತಿದ್ದುಪಡಿ ಮಾಡೋದಾಗಲಿ ಅಥವಾ ಈ ಕಾನೂನವನ್ನು ಅನುಕೂಲ ಆಗಬೇಕು ಎಲ್ಲರಿಗೆ, ರೈತರಿಗೆ ಹಾಗೂ ಮಠಾಧೀಶರಿಗೆ ಹಾಗೂ ಸಾರ್ವಜನಿಕರಿಗೆ ಏನೇನು ತೊಂದರೆ ಆಗಿದೆ ಅದನ್ನು ಸರಿಪಡಿಸಬೇಕನ್ನೋ ಉದ್ದೇಶದಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ಕಾನೂನವನ್ನು ಒಂದು ಒಳ್ಳೆಯ ಇದು ಮಾಡಬೇಕನ್ನೋ ಉದ್ದೇಶದಿಂದ ಅದನ್ನು ಇವರು ಉಪಯೋಗ ತಗೊಂಡು ಕರ್ನಾಟಕದಲ್ಲಿ ನಾನು ಹೀರೋ ಆಗಬೇಕಂತೇಳಿ ಹೊರಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇವರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವ್ರಿಗೆ ಒಪ್ಕೊಳ್ಳೋದಿಲ್ಲ ಅಂತಾರೆ. ಪುಣ್ಯಾತ್ಮ, ನಿನಗೆ ಯಾರು ಒಪ್ಪುವ ಅಂದಾರಪ್ಪ? ಯಾರು ಒಪ್ಪುವ ಅಂದಾರ? ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಕೂಡ ವಿಜೇಂದ್ರ ಅವ್ರಿಗೆ ಅಧ್ಯಕ್ಷ ಮಾಡ್ಯಾರ. ನೀವು ಒಪ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಿನ್ನೆ ನಾಯಕರು ಅಂತೇಳಿ ಯಾರು ಒಪ್ಪುವಂದಾರ? ಬಸನಗೌಡ್ರೆ, ನಿಮಗೆ ನಾಯಕರು ಅಂತೇಳಿ ಯಾರು ಒಪ್ಪುವಂದಾರ? ನೀವು ನಾಯಕರಂತೇಳಿ ಏನಾದರೂ ನಮ್ಮ ಪಕ್ಷಕ್ಕೆ ಗೊತ್ತಿದ್ರೆ, ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ಗೊತ್ತಿದ್ರೆ ನೀವು ಹಿಂದೆ ಬಿ ಎಸ್ ಯಡಿಯೂರಪ್ಪರ ಸರ್ಕಾರದಾಗ ಒಂದು ಯಾವುದಾದ್ರೂ ಸಣ್ಣ ಮಂತ್ರಿ ಆದರೂ ಆಗ್ತಿದ್ರಿ. ಅಥವಾ ಮೊನ್ನೆ ಇದ್ರೆ ನಮ್ಮ ಸರ್ಕಾರ ಹೋದಲಕ್ಕೆ ಕಾರಣ ನೀವೇ ಬೂತ್ರು. ಯಾಕಪ್ಪ ಅಂತಂದ್ರೆ ಬಾಯಿಗೆ ಬಂದಂಗೆ ನಮ್ಮ ಪಕ್ಷದ ಮುಖಂಡರಿಗೆ ವಿರೋಧವಾಗಿ ವಿಧಾನಸೌಧ ಒಳಗೂ ಮಾತಾಡಿದ್ರಿ, ಹೊರಗೂ ಮಾತಾಡಿದ್ರಿ, ಎಲ್ಲ ಮಾತಾಡಿದ್ರಿ. ಜನ ಏನಪ್ಪ ಇದು ಅವ್ರವ್ರೊಳಗೆ ಸಜ್ಜಿಲ್ಲ ಅಂತೇಳಿ ನಮ್ಗೆ ಅಧಿಕಾರ ಕೊಡಲಿಲ್ಲ. ಇನ್ನು ಮುಂದಾದರೂ ಅಧಿಕಾರ ನಾವು ಹಿಡಿಬೇಕನ್ನೋ ಒಂದು ಸಾಕಷ್ಟು ಒಂದು ಒಳ್ಳೆಯ ಹೋರಾಟಗಳನ್ನು ಮಾಡ್ಕೋತಾ ಬಂದಂಥ ವಿಜೇಂದ್ರ ಅವರಿಗೆ ಹಿನ್ನಡೆ ಮಾಡುವಂಥ ಕೆಲಸವನ್ನು ನೀವು, ಪಕ್ಷ ಹಾಳು ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ. ದಯವಿಟ್ಟು ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರಿಗೂ ಹಾಗೂ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ಕಾರ್ಯಕರ್ತರಿಗೆ ಭಾಳ ನೋವಾಗ್ತಾಯಿದೆ. ಯಾಕಂತಂದ್ರೆ ಸಾಕಷ್ಟು ಪ್ರತಿಯೊಂದು ಏನೇ ಒಂದು ಹೋರಾಟಗಳನ್ನು ಕೊಟ್ಟರೆ ಕಾರ್ಯಕರ್ತರು ಪ್ರಾಮಾಣಿಕತೆಯಿಂದ ಹೋರಾಟಗಳನ್ನು ಮಾಡಿ ಪಕ್ಷ ಬಲಿಷ್ಠ ಮಾಡಲಿಕ್ಕೆ, ಪಕ್ಷ ಸಂಘಟನೆ ಮಾಡಲಿಕ್ಕೆ ಸಾಕಷ್ಟು ಹೋರಾಟಗಳನ್ನು ಮಾಡಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಪುಣ್ಯಾತ್ಮ ಬಸನಗೌಡರು ಪಕ್ಷ ಹಾಳು ಮಾಡುವಂಥ ಕೆಲಸವನ್ನು ಸತತವಾಗಿ ಹೋದ ಅವಧಿಯಲ್ಲಿ ಕೂಡ ಮಾಡಿದ್ದಾರೆ, ಈ ಅವಧಿಯಲ್ಲಿ ಕೂಡ ಮಾಡಿದ್ದಾರೆ. ಈಗ ಮುಂಬರುವ ಚುನಾವಣೆಯಲ್ಲೇ ಏನಾದರೂ ನಾವು ಪಕ್ಷ ಸಂಘಟನೆ ಮಾಡಿ ಅಧಿಕಾರವನ್ನು ಹಿಡಿದು ರಾಜ್ಯದ ಜನರಿಗೆ ಒಳ್ಳೆಯ ಆಡಳಿತ ಕೊಡಬೇಕನ್ನೋ ಉದ್ದೇಶ ಇರುವಾಗ ಇದನ್ನು ಕೂಡ ಇದರ ಬಸನಗೌಡ ಪಾಟೀಲ್ ಅವರು ಪಕ್ಷ ಹಾಳು ಮಾಡುವಂಥ ಕೆಲಸನೇ ಮಾಡ್ಕೋತ ಹೊರಟಿದ್ದಾರೆ. ಇವ್ರು ಮಾಡುವುದನ್ನು ನೋಡಿದ್ರೆ ಇವರು ಇದರ ಕಾಂಗ್ರೆಸ್ ಏಜೆಂಟರಾಗಿ ಏನಾದರೂ ಕಾಂಗ್ರೆಸ್ದವ್ರಿಗೆ ಏನೋ ಬುಕ್ ಆಗಿದ್ದಾರೆ ಏನೋ ಅಂತ ನನಗೆ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇವರಂತರೂ ಭಾರತೀಯ ಜನತಾ ಪಕ್ಷದಲ್ಲಿ ನನಗೆ ಏನೂ ಆಗೋದಿಲ್ಲ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ. ಇವ್ರು ಏನೂ ಆಗೋದಿಲ್ಲ, ಇವ್ರ ನಾಯಕ ಅಂಥೇಳಿ ಯಾರೂ ಒಪ್ಕೊಂಡಿಲ್ಲ, ನಾವು ಒಪ್ಕೊಳ್ಳೋದಿಲ್ಲ, ನಮ್ಮ ನಾಯಕರು ಒಪ್ಕೊಳ್ಳೋದಿಲ್ಲ, ಕೇಂದ್ರ ನಾಯಕರು ಒಪ್ಕೊಳ್ಳೋದಿಲ್ಲ. ಹೀಗಿರುವಾಗ ಸುಮ್ಮಿಲ್ಲ ಕಾಂಗ್ರೆಸ್ದವ್ರ ಜೋಡಿ ಏಜೆಂಟ್ಗೆ ಮಾಡ್ಕೊಂಡು ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಇರಬೇಕಂತೇಳಿ ಬಸನಗೌಡರು ತಿಳ್ಕೊಂಡು ಹೊರಟಿದ್ದಾರೆ. ಅದಕ್ಕಾಗಿ ನಾವು ಸನ್ಮಾನ್ಯ ಎಲ್ಲರಿಗೆ, ನಮ್ಮ ವರಿಷ್ಠರಿಗೆ ಮನವಿ ಮಾಡ್ಕೋತೇವೆ, ಈ ಪುಣ್ಯಾತ್ಮನಿಗೆ ಅವನು ಕ್ರಮ ಕೈಗೊಂಡು ಪಕ್ಷದಿಂದ ಹೊರಗೆ ಹಾಕಿ, ಹೊರಗೆ ದಬ್ಬಿದ್ರೇ ನಮ್ಮ ಪಕ್ಷ ಏನಾದರೂ ಬಲಿಷ್ಠವಾಗಿ ಮುಂಬರುವ ಚುನಾವಣೆಯಲ್ಲಿ ನಾವು ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ.
ದಯಮಾಡಿ ಮೊದಲಾದರೂ ನಾವು ವಿಜೇಂದ್ರ ಅವರಿಗೆ ಸಾಕಷ್ಟು ಯಡಿಯೂರಪ್ಪ ಅವರಿಗೆ ಕೈಕಾಲು ಬಿದ್ದು ಹೇಳಿದ್ವಿ, ಈ ಪುಣ್ಯಾತ್ಮನ ತಗೋಬೇಡ್ರಿ, ಇವನಿಂದ ಪಕ್ಷಕ್ಕೇನು ಉಪಯೋಗ ಇಲ್ಲ ಅಂತ ಸಾಕಷ್ಟು ಹೇಳಿದ್ವಿ. ಆದರೂ ಕೇಳಿಲ್ಲ, ಪಕ್ಷ ಒಳಗೆ ತೊಗೊಂಡ್ರು. ಇವತ್ತು 2 ಸಲ ನಾವು ಈಗಾಗಲೇ ಒಂದು ಸಲ ನಾವು ಅಧಿಕಾರವನ್ನು ಕಳ್ಕೊಂಡಿದ್ದೀವಿ ರಾಜ್ಯದಲ್ಲಿ. ಇನ್ನು ಮುಂದೆ ಆದರೆ ಕಳ್ಕೋಬಾರ್ದು ಅನ್ನೋ ಉದ್ದೇಶದಿಂದ ದಯಮಾಡಿ ಎಲ್ಲ ವರಿಷ್ಠರಿಗೆ ನಾನು ಮನವಿ ಮಾಡ್ಕೋತೀನಿ, ಆದಷ್ಟು ಬೇಗ, ಇನ್ನೂ ಸಮಯ ಸಾಕಷ್ಟಿದೆ, ನಮ್ಮ ಹೋರಾಟಗಳು ಸಾಕಷ್ಟು ರಾಜ್ಯದ ಜನತೆ ನಮಗೆ ಬೆಂಬಲ ಕೊಡ್ತಾ ಇದೆ, ಹೋರಾಟಗಳು ಯಶಸ್ವಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ನಿರ್ಣಯ ತಗೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪಕ್ಷದಿಂದ ಹೊರಗೆ ಹಾಕ್ರಿ. ಈ ಪುಣ್ಯಾಪುಣ್ಯದಿಂದ ಏನೂ ಉಪಯೋಗ ಇಲ್ಲ. ಪಕ್ಷದಿಂದ ಏನು ಕೊಡುಗೆ ಐತಿ? ನಾನು ಕೇಳ್ತೀನಿ ಬಸನಗೌಡ್ರೆ, ಪಕ್ಷಕ್ಕೆ ನಿಮ್ಮಿಂದ ಕೊಡುಗೆ ಏನು? ಪಕ್ಷದಿಂದ ನೀವು ಸಾಕಷ್ಟು ಈ ಲೆವೆಲ್ಗೆ ಬೆಳೆದಿರಿ, ಕೇಂದ್ರ ಮಂತ್ರಿ ಆದ್ರಿ. ಅವಾಗ ನಿಮ್ಮ ವಯಸ್ಸು ಎಟ್ಟಿತ್ತು ರೀ? ಅವಾಗ ನಿಮ್ಮ ವಯಸ್ಸು ಎಟ್ಟಿತ್ತು ಬಸನಗೌಡ್ರೆ? ವಿಜೇಂದ್ರ ಸಣ್ಣವ್ರು ಅಂತ ಹೇಳ್ತೀರಿ. ಅವಾಗ ನೀವು ಕೇಂದ್ರ ಮಂತ್ರಿ ಮಾಡುವಾಗ ಸಂಕೇಶ್ವರ ಅವರು ಸೀನಿಯರ್ ಇದ್ರು, ಅವರು ಮಾಡ್ತೇವಂದ್ರೆ ಮಾಡಲಿ ಅವ ಯುವಕದನ್ನು ಕೊಟ್ಟು ಬಿಡ್ರಿ ಅಂತ ಹೇಳ್ತಂದ್ರು. ಆದರೆ ನಿಮಗೆ ನಾಲೆಜ್ ಇತ್ತು ಅವಾಗ. ಅದೇ MP ಆಗಿದ್ರೆ, ಫಸ್ಟ್ MP. ಅವಾಗೇನು ನೀವು ಭಾಳ ಬುದ್ಧಿವಂತರು, ಭಾಳ ವಯಸ್ಸಾದವ್ರು ಇದ್ರಿ. ವಿಜೇಂದ್ರ ಅವರು ರಾಷ್ಟ್ರೀಯ ನಾಯಕರು ಒಪ್ಕೊಂಡಿದ್ದಾರೆ, ರಾಜ್ಯ ನಾಯಕರು ಒಪ್ಕೊಂಡಿದ್ದಾರೆ, ಎಲ್ಲ ರಾಜ್ಯದ ಪದಾಧಿಕಾರಿಗಳು ಕಾರ್ಯಕರ್ತರು ಒಪ್ಕೊಂಡಿದ್ದಾರೆ. ನೀವೊಬ್ಬ ಒಪ್ಕೊಳ್ಳಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ಆದರೆ ನಿನ್ನ ಒಪ್ಕೊಳ್ಳೋದು ಬಿಡೋದು ಅದು ಅವಶ್ಯಕತೆ ನಮಗಿಲ್ಲರಿ ಬಸನಗೌಡ್ರೆ. ನೀವು ಯಡಿಯೂರಪ್ಪವ್ರಿಗೆ ಹೇಳ್ತೀವಿ, ಸೈಕಲ್ ಮ್ಯಾಗ ಅಡ್ಡಾಡಿ ಸಂಘಟನೆ ಮಾಡ್ಯಾರ, ಇಡೀ ರಾಜ್ಯದ ಜನತೆಗೆ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ನಾವು ಸೈಕಲ್ ಮ್ಯಾಗ ಅಡ್ಡಾಡಿ ಅಂತೇಳಿ ನಿನ್ನೆ ಮೊನ್ನೆ ಪತ್ರಿಕೆ ಒಳಗೆ ಹೇಳ್ತೀರಿ. ನೀವು ಯಾವಾಗ ರೀ 92-93ಕ್ಕಿಂತ ಹಿಂದೆ ನೀವೇನು ಮಾಡ್ತಿದ್ರಿ? ಟ್ರಕ್ ಕ್ಲೀನರ್ ಆಗಿ ಹೋಗ್ತಿದ್ರಿ ನಿಮ್ಮ ಸ್ವಂತ ಉಪಜೀವನಕ್ಕಾಗಿ. 92-93 ಹಿಂದೆ ಟ್ರಕ್ ಕ್ಲೀನರ್ ಆಗಿ ಹೋಗ್ತಿದ್ರಿ ಬಸನಗೌಡ್ರೆ. ಅದು ಎಲ್ಲ ಇಡೀ ಜಿಲ್ಲೆಯ ಜನತೆಗೆ ಗೊತ್ತಿದೆ. ಅದರ ನಂತರ ನೀವು ಇದರ 92-93ರಲ್ಲಿ ಜಿಲ್ಲಾ ಅಧ್ಯಕ್ಷರಾದ್ರಿ. ಅವಾಗ ಯಾರೋ ಏನೋ ಅವಾಗ ಗಚ್ಚಿನಮಠ ಅವ್ರು, ಚಂದ್ರಶೇಖರ್ ಗಚ್ಚಿನಮಠ ಅವ್ರು MLA ಇದ್ದರು. ಅವರು ಆ ಕಡೆ ಬಾಗಲಕೋಟೆಗೆ ಹೋದಾಗ ಏನೋ ನಿಮ್ಮ ಪುಣ್ಯ ಎಲ್ಲರೂ ಹಿರಿಯರು ಕೂಡಿ ಇರಲಿ, ಒಳ್ಳೆಯ ಮದಾನ, ಯುವಕದಾನ, ಟಿಕೆಟ್ ಕೊಡ್ರಿ ಅಂತ ಹೇಳಿದ್ರು. ಎಲ್ಲರೂ ಆಶೀರ್ವಾದ ಮಾಡಿದ್ರು. ಅವ್ರ ಪುಣ್ಯದಿಂದ ಆರಿಸಿ ಬಂದ್ರಿ. ನೀವೇನೇನು ದೊಡ್ಡ ಹೋರಾಟಗಾರರ ಭಾರತೀಯ ಜನತಾ ಪಕ್ಷಕ್ಕೆ ನೀವೇನು ಕೊಡುಗೆ ಇಲ್ಲ. ನಿಮ್ಮದು ಭಾರತೀಯ ಜನತಾ ಪಕ್ಷದ ನಿಮಗೆ ಕೊಡುಗೆ ಐತಿ, ನಿಮ್ಮಿಂದ ಭಾರತೀಯ ಜನತಾ ಪಕ್ಷಕ್ಕೆ ಏನೂ ಕೊಡುಗೆ ಇಲ್ಲ. ಅದಕ್ಕೆ ದಯಮಾಡಿ ಕೆಲವರು ಹಿಂದೂ ಹುಲಿ ಅಂತಾರೆ, ಇದು ಹಿಂದೂ ಹುಲಿ ಅಲ್ಲಿದು. ನಮಗೆ ಅಸಹ್ಯ ಆಗ್ತೈತಿ. ದೇಶದಲ್ಲಿ ಸಾಕಷ್ಟು ಹಿಂದೂ ಹುಲಿಗಳು ಅದಾವೆ, ಅವಕ್ಕೆ ಅಪಮಾನ ಮಾಡ್ದಂಗೆ ಆಗ್ತೈತಿ. ಭಗತ್ ಸಿಂಗ್ ಅವರು, ವೀರ್ ಸಾವರ್ಕರ್ ಅವರು, ಮಹಾನ್ ವ್ಯಕ್ತಿಗಳು ಸಾಕಷ್ಟು ಹಿಂದೂ ಹುಲಿಗಳು ಅದಾವೆ. ಇದು ಹಿಂದೂ ಹುಲಿ ಅಲ್ಲಿದು. ಟೈಮ್ ಬಂದಾಗ ಟೋಪಿ ಹಾಕೊಂಡು ಸುರ್ಕುಂಬನೂ ಹಚ್ಚತೈತಿ, ಈದ್ಗಾ ಮೈದಾನ ಒಳಗೂ ನಮಾಜ್ ಮಾಡ್ತೈತಿ. ಇದು ಈದ್ಗಾ ಹುಲಿ ಅಂತೇಳಿ ನಾವು ಅನ್ಬೇಕಾಗ್ತೈತಿ. ಈದ್ಗಾ ಹುಲಿ ಇದು, ಈದ್ಗಾ ಮೈದಾನ ಹುಲಿ ಇದು. ಇದೇನು ಹಿಂದೂ ಹುಲಿ ಅಲ್ಲ. ಅಥವಾ ಸರ್ಕಸ್ ಹುಲಿ ಅಂದ್ರೂ ಅಡ್ಡಿಲ್ಲ. ಅಟ್ಟೆ ಸರ್ಕಸ್ ಪಿಂಜ ತೆಗೆದು ಅಲ್ಲೇ ಹಿಂಗೆ ಚಾಟಿ ಬೀಸಿ ಇದು ಮಾಡ್ತಾರಲ್ಲ, ಆ ಹುಲಿ ಇದು. ನಿಜವಾದ ಹುಲಿ ಇದ್ದರೆ ಯಾವತ್ತೂ ಬೊಗಳೋದಿಲ್ಲ, ಅದು ಮೌನವಾಗೇ ಬೇಟೆ ಆಡ್ತೈತಿ. ಅದೇ ದಯವಿಟ್ಟು ಹಾದಿ ಬೀದಿ ಒಳಗೆ ಬಗಳಲಕ್ಕೆ ಹೋಗಬೇಡ್ರಿ. ಈಗ ದಯವಿಟ್ಟು ತಮ್ಮ ಇದನ್ನು ತಿದ್ಕೊಳ್ರಿ. ಮುಂದೆ ನೀವು ಏನೋ ಆಗ್ಬೇಕಂತೀರಲ್ಲ, ಅದು ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ನಾಯಕತ್ವವನ್ನು ಬೆಳೆಸ್ಕೊಳ್ರಿ. ನಮ್ಮ ಜಿಲ್ಲೆಗೆ ನಿಮ್ಮದು ಕೊಡುಗೆ ಏನು ರೀ ಬಸನಗೌಡ್ರೆ? ನೀವು ಕೇಂದ್ರ ಮಂತ್ರಿ ಆದ್ರಿ, ಮೊದಲು ಹಿಂದಕ್ಕೆ MLA ಇದ್ರಿ, ಈಗ ಎರಡನೇ ಬಾರಿ 3ನೇ ಬಾರಿ MLA ಆಗಿದ್ದೀರಿ. ಜಿಲ್ಲೆಗೆ ಏನು ಕೊಡುಗೆ ನಿಮ್ಮದು? ಏನು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರಿ? ನೀವು ಏನು ಯಶಸ್ವಿ ಆಗಿರಿ ರಾಜಕಾರಣದಾಗ? ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿರಿ? ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಮಾಗ ಈ ಜಿಲ್ಲೆಗೆ ನೀರಾವರಿಯ ಕೆರೆ ತುಂಬ ಯೋಜನೆಗಳನ್ನು ಮಾಡಿದ್ರು. ಅದನಂತರ ಈಶ್ವರಪ್ಪ ಅವರು ನೀರಾವರಿ ಮಂತ್ರಿಗಳಾದಾಗ ಅವರು ಕೂಡ ಬಿಜಾಪುರಕ್ಕೆ ಒಂದು ಒಳ್ಳೆಯ ನೀರಾವರಿಯ ಅನುಕೂಲ ಮಾಡಿಕೊಟ್ರು. ಅದ ನಂತರ ಮತ್ತೆ ಯಾರ್ಯಾರು ಮಾಡಿದ್ದಾರೆ ತಮಗೆಲ್ಲ ಗೊತ್ತಿದೆ. ಇವತ್ತು ಆ ರೀತಿ ಯಾವುದಾದ್ರೂ ನೀವು ಒಂದಾದರೂ ಏನಾದರೂ ಜಿಲ್ಲೆಗೆ ಕೊಡುಗೆ ಕೊಟ್ಟಿದ್ದೀರಾ ಬಸನಗೌಡ್ರೆ? ಬರೀ ಮುಸಲ್ರಿಗೆ ಬೈದ್ರೆ ಹೀರೋ ಆಗೋದು? ಹೌದ್ರಿ, ನೀವು ರಾಜ್ಯ ನಾಯಕರಂತ ಹೇಳ್ಕೊತೀರಿ, ಜಿಲ್ಲೆಯೊಳಗೆ ಇನ್ನೊಂದು ಸೀಟ್ ಆರಿಸಿ ತರ್ಲಾಕ ನಿಮ್ಗೆ ಯೋಗ್ಯತೆ ಇಲ್ಲ. ನೀವೇ ಆರಿಸಿ ಬರ್ಬೇಕಾದ್ರೆ ರಗಡ್ ಎಲ್ಲಾರ್ದು ಕೈಕಾಲು ಬಿದ್ದು
ಅಲ್ಪಸಂಖ್ಯಾತರ ಲೀಡರ್ಸ್ಗಳದ್ದು ಕೈಕಾಲು ಬಿದ್ದು ಎಪ್ಪಣ್ಣ ಅಂದು ಹೋಗಿ ಏನೇನೋ ಮಾಡಿ ಆರಿಸಿ ಬಂದಿರಿ. ಎಲ್ಲ ಕೂಡ ಇದ್ದಾರೆ ಸರ್ ಓಟ್ ಒಳಗೆ. ನೀವು ಅಟ್ಟು ನಿಮ್ಮ ನಾಯಕತ್ವದ ಇದು ಇತ್ತಂದ್ರೆ ರಾಜ್ಯ ನಾಯಕರು ಅನ್ಲಕ್ಕಲ್ಲ, ಜಿಲ್ಲಾದ ನಾಯಕರನ್ನ ಬೇಕಾದ್ರೆ ನಿಮ್ಮ ಜೋಡಿ ಯಾರ್ಯಾರು ಒಬ್ಬರು MLA ಆರಿಸಿ ತರ್ಬೋದಿತ್ತಲ್ಲ. ನೀವೇ ಮತ್ತೊಂದು ಕ್ಷೇತ್ರದಾಗ ಹೋಗಿ ನಿಂತರ ಆರಿಸಿ ಬರೋದಿಲ್ಲ ಇಲ್ಲೇ ಜಿಲ್ಲಾದಾಗ. ನಿಮ್ಮನ್ನ ಹೆಂಗೆ ನಾಯಕರ ತಿಳ್ಕೊಳ್ಳೋ ನಾವು ರಾಜ್ಯ ನಾಯಕರು ಅಂತೇಳಿ ಬಸನಗೌಡ್ರೆ? ಅದಕ್ಕೆ ದಯಮಾಡಿ ನಿಮ್ಮ ನಾಯಕತ್ವ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಗೊತ್ತೈತಿ, ನಮ್ಮ ನಾಯಕರಿಗೆ ಗೊತ್ತೈತಿ. ನಿಮ್ಮಿಂದೇನು ಕಲಿಯಬೇಕಾಗಿಲ್ಲ, ನಿಮ್ಮೊಂದು ಅವಶ್ಯಕತೆಯೂ ನಮ್ಮ ಪಕ್ಷಕ್ಕಿಲ್ಲ. ಅದಕ್ಕೆ ದಯಮಾಡಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ರಾಜ್ಯ ನಾಯಕರಿಗೆ ಒಂದು ಮಾತು ಮನವಿ ಮಾಡ್ಕೋತೇನೆ, ಆದಷ್ಟು ಬೇಗ ಈ ಪುಣ್ಯಾತ್ಮನಿಗೆ ಕ್ರಮ ಕೈಗೊಂಡು ಹೊರಗೆ ಹಾಕಿದ್ರೆ ನಮ್ಮ ಪಕ್ಷ ಉಳಿತದ. ಮುಂದಿನ ಚುನಾವಣೆಯಲ್ಲಿ ನಾವು 150 ಸೀಟುಗಳನ್ನು ಗೆದ್ದು ಸರ್ಕಾರ ಮಾಡ್ತೀವಿ. ಇವನ ಅವಶ್ಯಕತೆ ಪಕ್ಷಕ್ಕೆ ಇಲ್ಲ ಅಂಥೇಳಿ ಇವತ್ತು ತಮ್ಮ ಮುಖಾಂತರ ನಾನು ಎಲ್ಲ ನಾಯಕರಿಗೆ ಮನವಿ ಮಾಡ್ಕೋತಾ ಇದ್ದೆ. ಓರೆ ಸರ್, ಇವನು ಎಲ್ಲದಕ್ಕೂ ಇದನ್ನೇ ಅಪಾದನೆ ಮಾಡ್ಕೋತೆ ಹೋಗವನು. ಈಗ ಇಲ್ಲಿ ಉತ್ತರ ಇಲ್ಲ, ನೀವು ಹೇಳೋ ಸತ್ಯ. ಈಗ ಡಿ.ಕೆ. ಶಿವಕುಮಾರ್ ಅವರು ವಿಜೇಂದ್ರ ಗೆಲ್ಲಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ಭಿಕ್ಷೆ ಆಯ್ತು. ಈಗ ಸರಿ ಈಗ ನಾವೊಂದು ಮಾತು ಹೇಳ್ತೀನಿ, ಇಡೀ ಜಿಲ್ಲೆಯ ಜನತೆಗೆ ಗೊತ್ತೈತಿ. ಇಲ್ಲಿ ಹೇಳ್ತಾರೆ ಜನ, ಕಾರ್ಯಕರ್ತರು ಯಾರೋ ಮಾತಾಡ್ತಾರೆ, ಬಸನಗೌಡ ಏನೈತಲ್ಲ MB ಪಾಟೀಲ್ ಭಿಕ್ಷೆ ಅಂತ ಹೇಳ್ತಾರೆ. ಆದ್ರೆ ಜನ ನಂಬೋದು ಬಿಡೋದು ಅವ್ರಿಗೆ ಬಿಟ್ಟು ವಿಷಯ, ಹೌದಲ್ಲ? ಹಿಂಗೆ ಅದು ಒಬ್ಬರ ಮೇಲೆ ಅಪಾದನೆಗಳು ಮಾಡ್ಕೋತ ಹೋದ್ರೆ ಬಸನಗೌಡ ಇದ್ರೆ MB ಪಾಟೀಲ್ ಭಿಕ್ಷೆ ಅಪಾದನೆ ಜಾಸ್ತಿ. ಅಪಾದನೆ ಅದು ನೋಡ್ರಿ ಸತ್ಯ. ಈಗ MB ಪಾಟೀಲ್ ಎಲ್ಲಿನೂ ಕೂಡ ನಾನು ಭಿಕ್ಷೆ ಅಂತ ಎಂದು ಹೇಳಿಲ್ಲ, ಅವ್ರು ಹೇಳಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ, ನಾವು ಕೊಟ್ಟಂತ ಭಿಕ್ಷೆಯಿಂದ ಆಯ್ಕೆ ಆಗಿದ್ದಾರೆ ಅಂತ ನೇರವಾಗಿ ಹೇಳಿದ್ದಾರೆ. ಈಗ MB ಪಾಟೀಲ್ ಎಲ್ಲೂ ಒಂದು ಕಡೆದು ನಾವು ಭಿಕ್ಷೆ ಆಗಿಂದ ಯತ್ನಾಳ್ ಆಚೆ ಬಂದಾರ ಅಂತ ಹೇಳಿಲ್ಲ. ಅವ್ರ ಒಳ್ಳೆತನ ಐತ್ರಿ, ಅವ್ರ ಒಳ್ಳೆತನ ಇಲ್ಲ. ಇಲ್ಲ, ನಾ ಹೇಳೋದು ಅದೇ, ಅವ್ರಿಗೆ ಒಳ್ಳೆತನ ಐತ್ರಿ. MB ಪಾಟೀಲ್ ಒಳ್ಳೆತನ ಐತಿ, ಡಿ.ಕೆ. ಶಿವಕುಮಾರ್ ಅವ್ರ ಒಳ್ಳೆತನ ಇಲ್ಲ. ಇಲ್ಲ, ಕರೆಕ್ಟ್ ಒಪ್ಪಿಲ್ಲ. ನಾನು ಹೇಳಿದೆ ಪೊಲಿಟಿಕಲ್ ಇದು ಐತ್ರಿ. ಅದು ಆಕ್ಚುಲಿ ಅದು ಸಿದ್ದರಾಮಯ್ಯ ಅವ್ರ ಮೇಲೆ ಇವ್ರ ಮೇಲೆ ಕೆಲವೊಂದು CBI ರೇಡ್ ಇವಾಗ ಅದನ್ನ ಆ ಟೈಪ್ ಒಂದು ಅಲಿಗೇಷನ್ ಮಾಡಿದ ಅಷ್ಟೇ ಅವನು ಡಿ.ಕೆ. ಶಿವಕುಮಾರ್. ಅದೇ ಹೇಳಿದಿನಲ್ರಿ, ಇದು ನಾ ಅದನ್ನೇ ಹೇಳ್ತಾ ಇರೋದು. ಹಂದಿ ನಾಯಿ ನಮ್ಮ ನಾಯಕರಿಗೆ ಅವ್ರು ಒಳ್ಳೆತನಕ ಅವ್ರ ಬಾಯಿಲೆ ಬರಲ್ಲ. ಇವನ್ ಬಾಯಿಲೆ ಬರ್ತಿರ್ತಾನೆ, ಇವನೇ ಅದು ಅದಾನ. ಅದಕ್ಕೆ ಆಗಲೇ ಹೇಳಿಬಿಟ್ಟಿದ್ದೀನಲ್ಲ. ಧನ್ಯವಾದಗಳು.